ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಚಳಿಗಾಲ ಬಂದರೆ ಸಾಕು ರಾಷ್ಟ್ರ ರಾಜಧಾನಿ ದೆಹಲಿ ಗ್ಯಾಸ್ ಚೇಂಬರ್ ಆಗಿ ಬದಲಾಗುತ್ತೆ. ಇಲ್ಲಿ ಮನುಷ್ಯರು ಉಸಿರಾಡೋದು ಬಿಡಿ, ಯಾವ ಪ್ರಾಣಿಯೂ ಸಹಿತ ಉಸಿರಾಡಲು ಯೋಗ್ಯವೇ ಇಲ್ಲದಂತಹ ವಾತಾವರಣ ಸೃಷ್ಟಿಯಾಗ್ಬಿಡುತ್ತೆ. ದೆಹಲಿಯಲ್ಲಿ ನೀವು ಒಂದು ದಿನ ಉಸಿರಾಡಿದ್ರೆ ಸಾಕು 45ರಿಂದ 50 ಸಿಗರೇಟ್ಗಳನ್ನು ಸೇರಿದಂತಾಗುತ್ತೆ ಅಂತ ಸ್ವತಃ ಹಲವು ವರದಿಗಳು ಬಂದಿದ್ದಾವೆ. ಇದನ್ನೆಲ್ಲ ನಾವು ಬೆಂಗಳೂರಿನಲ್ಲಿ ಕೂತ್ಕೊಂಡು ಯಾಕೆ ಹೇಳ್ತಿದೀವಿ ಅಂದರೆ, ಬೆಂಗಳೂರು ಸೇಫ್ ಆಗಿದೆ ಅಂದ್ಕೊಂಡ್ರೆ ನಮ್ಮಂತಹ ದಡ್ಡರು ಮುಠಾಡ್ರು ಮತ್ತಾರೂ ಇಲ್ಲವೇ ಇಲ್ಲ. ಯಾಕೆಂದರೆ ಬೆಂಗಳೂರು ಸಹ ದೆಹಲಿಯ ರೀತಿಯಲ್ಲಿ ಈಗ ಸದ್ಯ ಗ್ಯಾಸ್ ಚೇಂಬರ್ ಸಿಟಿಯಾಗಿ ಕನ್ವರ್ಟ್ ಆಗ್ತಿದೆ ಅನ್ನುವಂಥದ್ದು ದೊಡ್ಡ ಮಟ್ಟಿಗೆ ಆತಂಕವನ್ನು ಸೃಷ್ಟಿಸಿದೆ. ಹಾಗಂತ ಇದನ್ನು ನಾವು ಹೇಳ್ತಾ ಇಲ್ಲ, ಸರ್ಕಾರ ನೀಡಿರುವಂತಹ ಕೆಲವು ದಾಖಲೆಗಳು ಇದಕ್ಕೆ ಪುಷ್ಟಿ ನೀಡೋ ರೀತಿಯಲ್ಲಿ ಇದ್ದಾವೆ. ಬೆಂಗಳೂರಿನಲ್ಲಿ ಈ ಬಾರಿ ಎಲ್ಲಕ್ಕಿಂತ ಹೆಚ್ಚು ಮಾಲಿನ್ಯ ದಾಖಲಾಗಿದೆ ಅನ್ನುವಂತಹ ವರದಿಗಳು ಬಂದಿರುವಂಥದ್ದು ಮತ್ತು ಅದು ದೊಡ್ಡ ಮಟ್ಟಕ್ಕೆ ಆತಂಕವನ್ನು ಸಹಿತ ಸೃಷ್ಟಿ ಮಾಡ್ತಾ ಇದೆ. ದೆಹಲಿಯಲ್ಲಿ ಸದ್ಯ ವಾಯು ಮಾಲಿನ್ಯ ಗುಣಮಟ್ಟ ನೋಡ್ತಾ ಹೋದ್ರೆ 480ರಿಂದ 500ರ ಗಡಿ ದಾಟಿದೆ. ಅಲ್ಲಿ ಜನರು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಮತ್ತು ಜೊತೆಗೆ ಶಾಲಾ ಕಾಲೇಜುಗಳನ್ನು ಸಹಿತ ಏನಂತಂದ್ರೆ ರಜೆ ಕೊಡಬೇಕಾದಂತಹ ಪರಿಸ್ಥಿತಿ ಪ್ರತಿ ವರ್ಷವೂ ನಡೀತಾ ಹೋಗ್ತಾ ಇರುತ್ತೆ. ಇನ್ನು ಬೆಂಗಳೂರಿನ ಕೆಲ ಭಾಗಗಳದ ವಾಯು ಮಾಲಿನ್ಯವನ್ನು ನೋಡ್ತಾ ಹೋದ್ರೆ ಬೆಂಗಳೂರು ಸಹಿತ ದೆಹಲಿ ಅಂತಾಗಬೇಕು ಅಂದರೆ ಬಹಳ ವರ್ಷ ಬೇಕಾಗಿಲ್ಲ. ಬೆಂಗಳೂರಿನಲ್ಲಿ ಒಟ್ಟು 14 ವಾಯು ಮಾಲಿನ್ಯ ವೀಕ್ಷಣಾ ಕೇಂದ್ರಗಳಿದ್ದಾವೆ. ಅದರಲ್ಲಿ ಈ ವರ್ಷದ ದೀಪಾವಳಿಯ ಸಂದರ್ಭದಲ್ಲಿ ಜಿಗಣಿಯಲ್ಲಿ ಅತಿ ಹೆಚ್ಚು ವಾಯು ಮಾಲಿನ್ಯ ದಾಖಲಾಗಿದೆ ಅನ್ನುವಂತಹ ವಿಚಾರ ಸ್ವತಃ ಸರ್ಕಾರ ನೀಡಿದೆ. ಜಿಗಣಿಯಲ್ಲಿ ಮಾಲಿನ್ಯ ಮಟ್ಟ ಎಷ್ಟಿತ್ತು ಅವಾಗ ಅಂತ ನೋಡ್ತಾ ಹೋದ್ರೆ 187 ದಾಖಲಾದರೆ, ಇನ್ನು ಉಳಿದಂತೆ BTM ಲೇಔಟ್ನಲ್ಲಿ 186, ಕಸ್ತೂರಿ ನಗರದಲ್ಲಿ 151 ಸೂಚ್ಯಂಕ, ಮತ್ತೆ ಬೆಂಗಳೂರಿನಲ್ಲಿರುವಂತಹ ಹಾರ್ಟ್ ಸಿಟಿ ಅಂತ ನಾವೇನು ಕರಿತೀವಿ ರೈಲ್ವೆ ನಿಲ್ದಾಣ, ಆ ರೈಲ್ವೆ ನಿಲ್ದಾಣದ ಏರಿಯಾದ ಅಕ್ಕಪಕ್ಕದಲ್ಲೂ ಸಹಿತ ಮೆಜೆಸ್ಟಿಕ್ನಲ್ಲಿ ಎಷ್ಟು ದಾಖಲಾಗಿತ್ತು ಅಂದರೆ 88 ಸೂಚ್ಯಂಕ ದಾಖಲಾಗಿತ್ತು ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಆತಂಕ ಸೃಷ್ಟಿ ಮಾಡ್ತಾ ಇದೆ. ಇನ್ನು ಸಾಮಾನ್ಯ ಸಂದರ್ಭದಲ್ಲಿ BTMನಲ್ಲಿ 100ರಿಂದ 138ರಷ್ಟು ಸೂಚ್ಯಂಕ ದಾಖಲಾಗುತ್ತೆ. ಇನ್ನು ಕಸ್ತೂರಿ ನಗರದಲ್ಲಿ 110 ಮತ್ತು ಬೆಂಗಳೂರಿನ ಹಲವು ಭಾಗಗಳಲ್ಲಿ 80ರಿಂದ 100ರಷ್ಟು ವಾಯು ಮಾಲಿನ್ಯದ ಗುಣಮಟ್ಟ ಏನಂತಂದ್ರೆ ಕೆಟ್ಟದಾಗಿರುತ್ತೆ ಅನ್ನುವಂಥದ್ದನ್ನ ಸ್ವತಃ ವರದಿಯಲ್ಲಿ ಹೇಳಲಾಗ್ತಾ ಇದೆ. ನಾನು ಯಾಕೆ ಪರ್ಟಿಕ್ಯುಲರ್ ಆಗಿ ದೀಪಾವಳಿಯ ಸಂದರ್ಭ ಮತ್ತು ಅದರ ಜೊತೆಗೆ ಸಾಮಾನ್ಯ ಸಂದರ್ಭ ಅಂತ ಹೇಳ್ತಾ ಇದ್ದೀನಿ ಅಂದರೆ, ದೀಪಾವಳಿಯ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏನಂದ್ರೆ ಪಟಾಕಿಗಳನ್ನು ಸಿಡಿಸ್ತಾರೆ. ಆ ಸಂದರ್ಭದಲ್ಲಿ ಹೆಚ್ಚಿನ ವಾಯು ಮಾಲಿನ್ಯ ಆಗುತ್ತೆ ಅನ್ನುವಂಥದ್ದು ಸರ್ಕಾರ ಕೊಟ್ಟಿರುವಂತಹ ವರದಿ. ಆದರೆ ಸಾಮಾನ್ಯ ಸಂದರ್ಭದಲ್ಲಿ ಸ್ವಲ್ಪ ಅಂದರೆ 20ರಿಂದ 30 ಸೂಚ್ಯಂಕ ಮಾತ್ರ ಕಡಿಮೆ ಆಗುತ್ತೆ ವಾಯು ಮಾಲಿನ್ಯ ಗುಣಮಟ್ಟದಲ್ಲಿ ಅನ್ನುವಂಥದ್ದನ್ನ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಇದೇ ಬೆಂಗಳೂರಿಗರು ಆತಂಕ ಪಡುವಂತಹ ಅತಿ ದೊಡ್ಡದಾದಂತಹ ವಿಚಾರ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಒಬ್ಬ ಆರೋಗ್ಯಕರವಾದಂತಹ ವ್ಯಕ್ತಿ ಉಸಿರಾಡಬೇಕು ಅಂದರೆ ವಾಯು ಮಾಲಿನ್ಯದ ಗುಣಮಟ್ಟ ಅಂದರೆ ವಾಯು ಮಾಲಿನ್ಯ ಎಷ್ಟಿರಬೇಕು ಅಂದರೆ 0.0ರಿಂದ 50 ಅದರ ಸೂಚ್ಯಂಕಕ್ಕಿಂತ ಒಳಗಡೆ ಮಾತ್ರ ಇದ್ದರೆ ಯಾವುದೇ ಕಾರಣಕ್ಕೂ ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ. ಅದೇ 50ರ ಮೇಲೆ ಗಡಿ ದಾಟ್ತು ಅಂತಂದರೆ ಉಸಿರಾಟದಲ್ಲಿ ತೊಂದರೆ ಶುರು ಆಗುತ್ತೆ ಅಂತಲೇ ಅರ್ಥ. ಉಸಿರಾಡೋ ಸಂದರ್ಭದಲ್ಲಿ ಗಾಳಿ ಒಳಗಡೆ ಹೋಗೋದ್ರಿಂದ, ವಿಷಾನಿಲ ಒಳಗಡೆ ಹೋಗೋದ್ರಿಂದ ಒಂದು ಅಸ್ತಮಾ ಬರುತ್ತೆ, ಲಂಗ್ಸ್ ಸೇರಿದಂತೆ ನಿಮಗೆ ಉಸಿರಾಟದ ತೊಂದರೆ ಇರುವಂಥದ್ದು ಮತ್ತು ಅದ್ರ ಜೊತೆಗೆ ಕೆಮ್ಮು ಹೆಚ್ಚಿನ ಪ್ರಮಾಣದಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಏನದು ಗೊತ್ತಿರುವಂತಹ ವಿಚಾರ. ಇನ್ನು ಅಷ್ಟಕ್ಕೂ ಬೆಂಗಳೂರಿನಲ್ಲಿ ವಾಯು ಮಾಲಿನ್ಯ ಯಾಕೆ ಆಗ್ತಾ ಇದೆ, ಅದಕ್ಕೆ ಮೂಲವಾದಂತಹ ಕಾರಣಗಳೇನು, ಬೆಂಗಳೂರು ನಗರದ ಆಸುಪಾಸಿನಲ್ಲಿ ಇಲ್ಲದೆ ಇರುವಂತಹ ಮಾಲಿನ್ಯ ಬೆಂಗಳೂರಿನಲ್ಲಿ ಯಾಕೆ ಹೆಚ್ಚಾಗ್ತಾ ಇದೆ ಅಂತ ನೋಡ್ತಾ ಹೋದರೆ, ಬೆಂಗಳೂರು 1995ರಿಂದ ಅತಿ ವೇಗವಾಗಿ ಬೆಳೆಯೋದಕ್ಕೆ ಶುರುವಾಯಿತು. ಯಾಕೆಂದರೆ IT-BT ಸೆಕ್ಟರ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೆಂಗಳೂರಿಗೆ ಬಂದು ಅದಾದ ಮೇಲೆ ಬೆಂಗಳೂರಿನಲ್ಲಿ ವಾಹನ ದಟ್ಟಣೆಯು ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಯಾವಾಗ 2002ರಲ್ಲಿ ಕೇವಲ 28ರಿಂದ 30 ಲಕ್ಷ ವಾಹನಗಳಿದ್ವೋ, ಅದೇ 2017ರ ಸಂದರ್ಭದಲ್ಲಿ 68ರಿಂದ 70 ಲಕ್ಷ ವಾಹನಗಳಾಯಿತು. ಆದರೆ ಸದ್ಯ ಬೆಂಗಳೂರಿನಲ್ಲಿ 1,25,00,000 ವಾಹನಗಳಿದ್ದಾವೆ ಅಂತ ಸರ್ಕಾರ ಕೊಟ್ಟಿರುವಂತಹ ವರದಿ ಇದೆ. ಇದರಲ್ಲಿ ಬೈಕ್ಗಳ ಸಂಖ್ಯೆ 80 ಲಕ್ಷ ಆದರೆ 25 ಲಕ್ಷಕ್ಕೂ ಹೆಚ್ಚು ವಾಹನಗಳು, ಕಾರ್ಗಳೇ ಇದ್ದಾವೆ ಅನ್ನುವಂಥದ್ದು ದೊಡ್ಡ ಆತಂಕದ ವಿಚಾರ. ಇನ್ನು ಪ್ರತಿದಿನ ಬೆಂಗಳೂರಿನಲ್ಲಿ ಹೊಸದಾಗಿ 1400ರಿಂದ 1500ಕ್ಕೂ ಹೆಚ್ಚು ಬೈಕ್ಗಳ ರಿಜಿಸ್ಟ್ರೇಷನ್ ಆಗಿ ಬೀದಿಗೆ ಬರ್ತಾ ಇದ್ದಾವೆ. ಇನ್ನು 450ರಿಂದ 550ರವರೆಗೆ ಕಾರುಗಳು ರಸ್ತೆಗಿಳಿತಿದ್ದಾವೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಇದನ್ನ ಹೊರತುಪಡಿಸಿ ಬಸ್ ಆಗಿರ್ಬೋದು, ವಾಣಿಜ್ಯ ವಾಹನಗಳಾಗಿರ್ಬೋದು, ಲಾರಿಗಳಾಗಿರ್ಬೋದು, ಅದ್ರ ಜೊತೆಗೆ ಬೇರೆ ಬೇರೆ ವಾಹನಗಳು ಸಹಿತ ಬೆಂಗಳೂರಲ್ಲಿ ಸಂಚಾರ ಮಾಡ್ತಿದ್ದಾವೆ. ಹಾಗಂತ ಕೇವಲ ವಾಹನಗಳಿಂದನೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಪೊಲ್ಯೂಷನ್ ಆಗ್ತಾ ಇದೆ ಅಂತಂದರೆ ಯಾವುದೇ ಕಾರಣಕ್ಕೂ ಇಲ್ಲ. ಇದರ ಜೊತೆಗೆ ವಾಹನಗಳ ಜೊತೆಗೆ ಕಟ್ಟಡ ನಿರ್ಮಾಣ, ಯಾಕಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಸಿಟಿ ಬೆಳೀತಾ ಇರುವಂತಹ ಕಾರಣಕ್ಕಾಗಿ ಹೆಚ್ಚಿನ ಕಟ್ಟಡ ನಿರ್ಮಾಣವಾಗ್ತಾ ಇದೆ. ಕಟ್ಟಡದಲ್ಲಿ ಬಳಕೆ ಆಗ್ತಾ ಇರ್ತಕ್ಕಂತಹ ಸಿಮೆಂಟ್ ಆಗಿರ್ಬೋದು ಅಥವಾ ಮರಳಾಗಿರ್ಬೋದು, ಅಥವಾ ಅಲ್ಲಿ ಡೆಮಾಲಿಷ್ ಮಾಡುವಂತಹ ಸಂದರ್ಭದಲ್ಲಿ ಬರುವಂತಹ ಧೂಳಿನ ಕಣಗಳು ಹೆಚ್ಚಿನ ಪ್ರಮಾಣದಲ್ಲಿ ಆ ಒಂದು ವಾಯು ಮಾಲಿನ್ಯಕ್ಕೆ ಕಾರಣ ಆಗ್ತಾ ಇದೆ. ಇದರೆಲ್ಲದಕ್ಕಿಂತ ಇಂಪಾರ್ಟೆಂಟ್ ವಿಚಾರ ಏನು ಅಂದರೆ,
ರಸ್ತೆಗಳಲ್ಲಿರುವಂತಹ ಧೂಳಿನ ಕಣದ ವಿಚಾರ. ಯಾಕಂದರೆ ಧೂಳಿನ ಕಣ ವಿಚಾರ ಹೇಳಬೇಕು, ಬೆಂಗಳೂರಿನಲ್ಲಿ ರಸ್ತೆ ಎಷ್ಟು ಹದಗೆಟ್ಟಿದ್ದಾವೆ ಅಂತ ನಾವು ಪ್ರತಿ ದಿವಸವೂ ಸಹಿತ ನೋಡ್ತಾನೆ ಹೋಗ್ತೀವಿ. ರಸ್ತೆಯಲ್ಲಿ ಏನಂದರೆ ಸರಿಯಾದ ರೀತಿಯಲ್ಲಿ ವಾಹನ ಸಂಚಾರ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಎಷ್ಟೋ ಜನ ಪ್ರಾಣವನ್ನು ಕಳ್ಕೊಂಡಿರುವಂತಹ ಎಕ್ಸಾಂಪಲ್ಸ್ಗಳಿತ ನಮ್ಮ ಮುಂದ್ಗಡೆ ಇದ್ದಾವೆ. ಅದೇ ಕಾರಣಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ವಾಹನಗಳು ಹೋಗ್ತಾ ಇರುವಂತಹ ಕಾರಣಕ್ಕಾಗಿ, ಅಲ್ಲಿ ಸರಿಯಾದ ರಸ್ತೆ ಇಲ್ಲದಿರುವಂತಹ ಕಾರಣಕ್ಕಾಗಿ ಅಲ್ಲಿ ಧೂಳಿನ ಕಣ ಏಳ್ತಾ ಇದೆ. ಈ ಮೂಲಕವಾಗಿ ವಾಯು ಮಾಲಿನ್ಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಇದೂ ಸಹಿತ ಕೊಡುಗೆಯನ್ನು ಕೊಡ್ತಾ ಇದೆ ಅನ್ನುವಂಥದ್ದು ವರದಿಯಲ್ಲಿ ಗೊತ್ತಾಗ್ತಾ ಇದೆ. ಸರ್ಕಾರ ಇನ್ನಾದರೂ ಸಹಿತ ಎಚ್ಚೆತ್ತುಕೊಳ್ಬೇಕು. ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ದೆಹಲಿಯಂತೆ ಬೆಂಗಳೂರು ಸಹಿತ ಗ್ಯಾಸ್ ಚೇಂಬರ್ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.